ಎಲ್ರಿಗೂ ನಮಸ್ತೆ. ಇದು ಒನ್ ಇಂಡಿಯಾ ಕನ್ನಡ. ನಾನು ಪ್ರತಿಮಾ. ವೀಕ್ಷಕರೇ, ರಾಮ ಮಂದಿರ ಉದ್ಘಾಟನೆ ಆಗೋದಕ್ಕೆ ಇನ್ನೇನು ಕೆಲವೇ ದಿನ ಬಾಕಿ ಇದೆ. ಹೀಗಿರುವಾಗ ಶ್ರೀರಾಮನ ಬಗ್ಗೆ, ಅಯೋಧ್ಯೆ ಬಗ್ಗೆ, ಜೊತೆಗೆ ರಾಮ ಮಂದಿರದ ವಿಶೇಷತೆಗಳ ಬಗ್ಗೆ ನಿಮ್ಮ ಒನ್ ಇಂಡಿಯಾ ಕನ್ನಡ ಪ್ರತಿನಿತ್ಯ ಕೆಲವೊಂದು ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ನಿಮಗೆ ತಿಳಿಸ್ತಾ ಇದೆ. ಸೊ ಈಗ ಕೂಡ ನಾನು ರಾಮ ಮಂದಿರದ ಕೆಲವೊಂದು ವಿಶೇಷತೆಗಳ ಬಗ್ಗೆ, ಅದರ ಜೊತೆಗೇನೆ ರಾಜಕೀಯ ಪಕ್ಷದ ನಾಯಕರು ಕೊಡುವಂತಹ ಹೇಳಿಕೆಗಳಾಗಿರ್ಬೋದು, ಅದು ಯಾವ ರೀತಿ ವಿವಾದವನ್ನ ಪಡೆದುಕೊಳ್ತಾ ಇದೆ ಅನ್ನೋದಾಗಿರ್ಬೋದು, ಇದೆಲ್ಲದಕ್ಕೆ ಸಂಬಂಧಪಟ್ಟಂತೆ ಒಂದು ವಿಚಾರವನ್ನ ತಿಳಿಸ್ತಾ ಇದ್ದೀನಿ. ಇವತ್ತಿನ ಟಾಪಿಕ್ ಏನ್ ಗೊತ್ತಾ? ರಾಮ ಜನ್ಮಭೂಮಿಯಲ್ಲಿ ಹೊಸದಾಗಿ ನಿರ್ಮಿಸಲಾಗಿರೋ ಭವ್ಯ ದೇಗುಲದಲ್ಲಿ ಶ್ರೀರಾಮನ ವಿಗ್ರಹದ ಪ್ರತಿಷ್ಠಾಪನೆ ಇನ್ನೇನು ಕೆಲವೇ ದಿನಗಳಲ್ಲಾಗತ್ತೆ. ಈ ದೃಶ್ಯ ನೋಡೋಕೆ ಇಡೀ ರಾಷ್ಟ್ರ ಸಾಕ್ಷಿಯಾಗೋ ದಿನ ಹತ್ತಿರದಲ್ಲಿದೆ. ಅಯೋಧ್ಯೆಯ ರಾಮ ಮಂದಿರದಲ್ಲಿ ನಡೆಯೋ ಈ ಅದ್ಧೂರಿ ಕಾರ್ಯಕ್ರಮಕ್ಕೆ ಸಿದ್ಧತೆಗಳು ಭರದಿಂದ ಸಾಗಿವೆ. ಜನವರಿ 22, 2024ರಂದು ಪವಿತ್ರೀಕರಣ ನಡೆಯುತ್ತೆ. ಈ ಸಂಪೂರ್ಣ ಕಾರ್ಯಕ್ರಮ ಸುಮಾರು 1 ವಾರದ ತನಕ ಇರುತ್ತೆ. ಈ ಕಾರ್ಯಕ್ರಮ ಜನವರಿ 16, 2024ರಿಂದನೇ ಶುರುವಾಗಿದೆ. ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪನೆ ಮಾಡೋ ಶ್ರೀರಾಮನ ವಿಗ್ರಹವನ್ನ ಆಯ್ಕೆ ಕೂಡ ಮಾಡಲಾಗಿದೆ. ಖ್ಯಾತ ಶಿಲ್ಪಿ ಅರುಣ್ ಯೋಗಿರಾಜ್ ನಿರ್ಮಿಸಿರೋ ವಿಗ್ರಹವನ್ನ ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪನೆ ಮಾಡಲಾಗುತ್ತೆ. ಈಗಾಗಲೇ ಅಯೋಧ್ಯೆಯ ರಾಮ ಮಂದಿರಕ್ಕೆ ತಲುಪಿರೋ ರಾಮನ ಮೂರ್ತಿಯನ್ನ ಕಣ್ತುಂಬಿಕೊಳ್ಳಲಾಗಿದೆ. ರಾಮ ಭಕ್ತರು ರಾಮನ ವಿಗ್ರಹದ ದರ್ಶನವನ್ನ ಪಡೀತಾ ಇದ್ದಾರೆ. ಇದಕ್ಕಾಗಿ ಅಯೋಧ್ಯೆಯಲ್ಲಿ ಯಾತ್ರೆ ಕೂಡ ಕೈಗೊಳ್ಳಲಾಗಿತ್ತು. ಶ್ರೀರಾಮನ ವಿಗ್ರಹ ನಗರ ಪ್ರದಕ್ಷಿಣೆಗೆ ಬಂದಾಗ ಭಗವಂತನ ವಿಗ್ರಹದ ಕಣ್ಣುಗಳನ್ನ ಬಟ್ಟೆಯಿಂದ ಮುಚ್ಚಲಾಗಿತ್ತು. ಅಷ್ಟಕ್ಕೂ ಕಣ್ಣಿಗೆ ಬಟ್ಟೆ ಕಟ್ಟೋದ್ರ ಹಿಂದಿನ ಉದ್ದೇಶ ಏನ್ ಗೊತ್ತಾ? ಕಣ್ಣುಗಳು ಶಕ್ತಿಯ ಮೂಲವಾಗಿದ್ದು ಅಲ್ಲಿಂದಲೇ ಭಾವನೆಗಳ ವಿನಿಮಯವಾಗುತ್ತೆ. ವಿಗ್ರಹವನ್ನು ಕೂಡ ಭಕ್ತರು ಹೆಚ್ಚು ಹೊತ್ತು ನೋಡಬಾರದು ಅನ್ನೋ ಕಾರಣಕ್ಕೆ ಕೃಷ್ಣ ಮಂದಿರದಲ್ಲಿನ ಗರ್ಭಗುಡಿಯ ಪರದೆಯನ್ನ ಪದೇ ಪದೇ ಮುಚ್ಚಲಾಗುತ್ತಂತೆ. ಯಾಕಂದ್ರೆ ಒಮ್ಮೆ ಒಬ್ಬ ಭಕ್ತ ಭಗವಂತನ ಕಣ್ಣುಗಳನ್ನ ತುಂಬಾ ಶ್ರದ್ಧಾ ಭಕ್ತಿ ಪ್ರೇಮದಿಂದ 30 ಸೆಕೆಂಡ್ಗಳ ಕಾಲ ನೋಡಿದ್ನಂತೆ. ಆಗ ಶ್ರೀಕೃಷ್ಣ ಭಕ್ತನ ಪ್ರಭಾವಕ್ಕೆ ಒಳಗಾಗಿ ಭಕ್ತನೊಂದಿಗೆ ಹೊರಟು ಹೋದ್ನಂತೆ. ಅಂದರೆ ದೇವರ ವಿಗ್ರಹದಲ್ಲಿ ಕಣ್ಣುಗಳು ಪ್ರಮುಖವಾದ್ದು. ಹೀಗಾಗಿ ಪವಿತ್ರೀಕರಣದ ನಂತರವೇ ಕಣ್ಣುಗಳ ಪಟ್ಟಿಯನ್ನ ತೆರೆಯಲಾಗುತ್ತೆ. ದೇವರ ವಿಗ್ರಹದ ಕಣ್ಣುಗಳನ್ನು ನೋಡೋದು ಶಕ್ತಿ, ಸಕಾರಾತ್ಮಕತೆ ಹಾಗೆ ಆತ್ಮಾನಂದದ ಭಾವನೆಯನ್ನ ನೀಡುತ್ತೆ. ಹೀಗಾಗಿ ನಗರ ಪ್ರವಾಸದ ಸಮಯದಲ್ಲಿ ವಿಗ್ರಹದ ಕಣ್ಣುಗಳಿಗೆ ಪಟ್ಟಿ ಕಟ್ಟಲಾಗಿರುತ್ತೆ. ಶ್ರೀರಾಮನ ಈ ವಿಗ್ರಹ ಬಹಳ ವಿಶೇಷವಾಗಿದೆ. ನೇಪಾಳದ ನಾರಾಯಣಿ ನದಿಯಿಂದ ಶಾಲಿಗ್ರಾಮ ಬಂಡೆಯನ್ನ ತಂದು ಕೆತ್ತಿ ಈ ಪ್ರತಿಮೆಯನ್ನ ಮಾಡಲಾಗಿದೆ. ಶಾಲಿಗ್ರಾಮವು ವಿಷ್ಣುವಿನ ವಿಗ್ರಹ ರೂಪವಾಗಿದೆ. ಭಗವಾನ್ ರಾಮನು ವಿಷ್ಣುವಿನ ಅವತಾರ. ರಾಮ ಮಂದಿರಕ್ಕೆ ಆಯ್ಕೆಯಾದ ವಿಗ್ರಹ ನೋಡ್ತಾ ಇದ್ರೆ ಮನದಲ್ಲಿ ದೈವತ್ವದ ಭಾವನೆ ಮೂಡುತ್ತೆ. ದೇವಸ್ಥಾನಕ್ಕೆ ಭೇಟಿ ನೀಡುವ ಭಕ್ತ ಸಕಾರಾತ್ಮಕತೆ ಮತ್ತು ಸಂತೋಷದ ಭಾವನೆಯನ್ನ ಪಡೆಯುತ್ತಾನೆ. ಈ ವಿಗ್ರಹದ ಮೂಲಕವೇ ತನ್ನ ಅಪಾರ ನಿಷ್ಠೆ, ಪ್ರೀತಿ ಮತ್ತು ಭಕ್ತಿಯನ್ನ ವ್ಯಕ್ತಪಡಿಸಬಹುದು ಅಂತ ಪಂಡಿತರು ಹೇಳ್ತಾರೆ. ರಾಮಲಲ್ಲಾ ಮೂರ್ತಿಯನ್ನ ಗರ್ಭಗುಡಿಗೆ ತರಲಾಗಿದೆ. ಇದಾದ ಮೇಲೆ ಕುಶಲಕರ್ಮಿಗಳು ವಿಗ್ರಹವನ್ನ ಪೀಠದ ಮೇಲೆ ಇರಿಸಿದ್ರು. ಈ ಪ್ರಕ್ರಿಯೆ ಸುಮಾರು 4 ಗಂಟೆಗಳನ್ನ ತೆಗೆದುಕೊಳ್ತು. ಇದರ ನಂತರ ವಿಗ್ರಹವನ್ನ ಧಾನ್ಯಗಳು, ಹಣ್ಣುಗಳು, ತುಪ್ಪ ಮತ್ತು ಪರಿಮಳಯುಕ್ತ ನೀರಿನಲ್ಲಿ ಇರಿಸಲಾಯಿತು. ಪೂಜೆಯ ಸಂಕಲ್ಪದೊಂದಿಗೆ ರಾಮಲಲ್ಲಾನನ್ನ ಗರ್ಭಗುಡಿಯಲ್ಲಿ ಕೂರಿಸಲಾಯಿತು ಅಂತ ಶ್ರೀರಾಮ ಜನ್ಮಭೂಮಿ ತೀರ್ಥ ಕ್ಷೇತ್ರದ ಟ್ರಸ್ಟ್ ಕೋಶಾಧ್ಯಕ್ಷ ಗೋವಿಂದಗಿರಿ ಮಹಾರಾಜ್ ಹೇಳಿದ್ರು. ಈಗಾಗಲೇ ಚಿಕ್ಕ ಗುಡಿಯಲ್ಲಿ ಪೂಜೆ ಮಾಡಲಾಗ್ತಾ ಇರೋ ರಾಮಲಲ್ಲಾ ವಿಗ್ರಹವನ್ನ ಜನವರಿ 20ನೇ ತಾರೀಕು ಗರ್ಭಗುಡಿಗೆ ತರಲಾಗುತ್ತೆ. ಅದನ್ನೂ ಕೂಡ ಅದೇ ದಿನ ಅಲ್ಲಿ ಸ್ಥಾಪನೆ ಮಾಡಲಾಗುತ್ತೆ. ಅದು ಉತ್ಸವ ಮೂರ್ತಿಯಾಗಿರಲಿದ್ದು ಸ್ಥಿರ ರಾಮಲಲ್ಲಾ ವಿಗ್ರಹದ ಬಳಿ ಸ್ಥಿತವಾಗಿರಲಿದೆ. ಗುರುವಾರ ಬೆಳಿಗ್ಗೆಯಿಂದಲೇ ಗರ್ಭಗುಡಿ ಹಾಗೂ ದೇವಸ್ಥಾನದ ಆವರಣದಲ್ಲಿ ಪೂಜೆಗಳು ಶುರುವಾಗಿದ್ರು. ವಿದ್ವತ್ ಮುಹೂರ್ತದ ಪ್ರಕಾರ ಮಧ್ಯಾಹ್ನ 1:20ಕ್ಕೆ ಪೂಜೆ ನಡೆಸಲಾಯಿತು. ಶುಭ ಮುಹೂರ್ತದ ಪ್ರಕಾರ ಮುಖ್ಯ ನಿರ್ಣಯ, ಗಣೇಶಾಂಬಿಕ ಪೂಜೆ, ವರುಣ ಪೂಜೆ, ಚತುರ್ವೇದೋಕ್ತ ಪುಣ್ಯಾಹವಾಚನ, ಮಾತೃಕಾ ಪೂಜೆ, ಬಾಸೋರ್ಧಾರ ಪೂಜೆ, ಆಯುಷ್ಯ ಮಂತ್ರ ಪಠಣ, ನಂದಿ ಶ್ರಾದ್ದ, ಆಚಾರ್ಯಾದ್ವಿತಿಗ್ವರಣ, ಮಧುಪರ್ಕತ್ವ ವಿಗ್ವರಣ, ವರಾಹ, ಯಜ್ಞಭೂಮಿ ಪೂಜನ, ಪಂಚಗವ್ಯ ಪ್ರೋಕ್ಷಣೆ, ಮಂಟಪ ವಾಸ್ತು ಪೂಜೆ, ವಾಸ್ತುಬಲಿ, ಮಂಡಪ ಸೂತ್ರವೇಷ್ಟನ, ಕ್ಷೀರ ಪ್ರವಾಹ, ಷೋಡಶ ಸ್ತಂಭ ಪೂಜೆ ಇತ್ಯಾದಿ ಪೂಜೆಗಳನ್ನು ಮಾಡಲಾಯಿತು. ನಂತರ ಜಲಧಿವಾಸ, ಗಂಧ ದೈವ, ಸಂಜೆ ಪೂಜೆ, ಆರತಿಕ್ಯಮದ ಪೂಜೆಯನ್ನ ನೆರವೇರಿಸಲಾಯಿತು.